ಅನಾಥ ಶವಗಳನ್ನ ಹೂತಿದ್ದ ಬಗ್ಗೆ ವರದಿ ಕೊಡಿ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಬೆನ್ನು ಬಿದ್ದ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ದಿನದಿಂದ ದಿನಕ್ಕೆ ಪ್ರಕರಣ ಬೇಗ ಟ್ವಿಸ್ಟ್ ಪಡಿತಾ ಇದೆ. ಸತ್ಯ ಬಯಲಾಗತ್ತಾ ಅನ್ನುವ ಕುತೂಹಲ ಜನರಲ್ಲಿ ಹೆಚ್ಚಿದೆ. ಅನಾಮಿಕ ಹಾಗೂ ದುರುದಾರ ತೋರಿಸಿದ 13 ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. ಜುಲೈ 31ರಂದು ಮಾಸ್ಕ್ ಮ್ಯಾನ್ ತೋರಿಸಿದ 6ನೇ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ವರದಿಯಾಗಿದೆ. ಧರ್ಮಸ್ಥಳ ಕೇಸ್ ನಿರ್ಣಾಯಕ ಹಂತ ತಲುಪಿದೆ. ಅನಾಮಿಕ ವ್ಯಕ್ತಿ ಸ್ಥಳ ಮಹಜರು ವೇಳೆ 13 ಸ್ಥಳಗಳನ್ನ ಗುರುತಿಸಿದ್ದ. ಬಳಿಕ ಶುರುವಾದಾಗ ಉತ್ಖನನ ಕಾರ್ಯದ 2 ದಿನಗಳು ಯಾವುದೇ ಕಳೆಬರಹ ಸಿಕ್ಕಿರಲಿಲ್ಲ. ಬಳಿಕ 3ನೇ ದಿನ 6ನೇ ಪಾಯಿಂಟ್ನಲ್ಲಿ ಮಾನವನ ಅಸ್ಥಿ ಪಂಜರ ಸಿಕ್ಕಿದೆ. ಅದು ಗಂಡಸಿನ ಅಸ್ಥಿ ಪಂಜರ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಯಾವುದೇ ಅಸ್ಥಿ ಪಂಜರ ಆದರೂ ಅದು ಯಾರದ್ದು, ಯಾಕೆ ಸತ್ರು, ಇಲ್ಲಿ ಯಾಕೆ ಹೂಳಲಾಯಿತು ಎಂಬುದರ ಬಗ್ಗೆ ತನಿಖೆ ನಡಿಬೇಕಾಗತ್ತೆ. ಇನ್ನು ಮಾನವನ ಅಸ್ಥಿ ಪಂಜರ ಸಿಗ್ತಾ ಇದ್ದಂತೆ ಪ್ರಕರಣದ ತನಿಖೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ತಾನೇ 100 ಶವಗಳನ್ನು ಹೂತಿದ್ದೇನೆ ಅಂತ ಅನಾಮಿಕ ಹೇಳಿಕೆ ನೀಡಿ ದೂರು ಕೊಟ್ಟಿದ್ದಾನೆ ಅಂತ ವರದಿಯಾಗಿದೆ. ಇದೀಗ ಈ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲೇ ಕಳೆಬರಹ ಸಿಕ್ಕಿದ್ದು ಇದೀಗ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಎಸ್ಐಟಿ ತಂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಬಳಿ ವರದಿಯೊಂದನ್ನು ಕೇಳಿದೆ. ಅಸ್ಥಿ ಪಂಜರ ಸಿಗ್ತಾ ಇದ್ದಂತೆ ಎಸ್ಐಟಿ ಟೀಮ್ ತನಿಖೆಯನ್ನ ಹೆಚ್ಚಿಸಿದೆ. 1985ರಿಂದ 2000 ಇಸವಿಯವರೆಗೂ ಅನಾಥ ಶವಗಳನ್ನು ಹೂತಿರುವ ಬಗ್ಗೆ ವರದಿ ನೀಡುವಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಎಸ್ಐಟಿ ತಂಡ ಸೂಚನೆ ನೀಡಿದೆ. ಅನಾಥ ಶವಗಳನ್ನು ಎಲ್ಲೆಲ್ಲಿ ಹೂತಲಾಗಿದೆ, ಯಾವ ಸಂದರ್ಭದಲ್ಲಿ ಎಷ್ಟು ಶವ ಹೂತಲಾಗಿದೆ ಅಂತ ವರದಿ ಕೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ರುದ್ರಭೂಮಿ ಮಂಜೂರಾಗಿದ್ದು ಯಾವಾಗ, ಅದಕ್ಕೂ ಮೊದಲು ಕಂದಾಯ ಇಲಾಖೆಯಿಂದ ಯಾವ ಸ್ಥಳಗಳಲ್ಲಿ ಹೆಣಗಳನ್ನು ಹೂಡಲಾಗ್ತಾ ಇತ್ತು ಎಂಬ ಸಂಪೂರ್ಣ ವರದಿ ನೀಡುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ಎಸ್ಐಟಿ ಕೇಳಿದೆ. ಶನಿವಾರದ ಒಳಗೆ ಗ್ರಾಮ ಪಂಚಾಯಿತಿಯಿಂದ ವರದಿ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ಪಾಟ್ 1ರಿಂದ 6ನೇ ಸ್ಪಾಟ್ ವರೆಗೂ ಸಂಪೂರ್ಣ ಮಹಜರು ನಡೆಸಲಾಗಿದೆ. 6 ಅಡಿಯ ಆಳದಲ್ಲಿ ಅಗೆದಿದ್ದ 6 ಜಾಗದಲ್ಲಿಯೂ ಮಣ್ಣು ಮುಚ್ಚಿ ಬಂದ್ ಮಾಡಿದ್ದಾರೆ. ಅಸ್ಥಿ ಪಂಜರ ಅವಶೇಷಗಳು ಪತ್ತೆಯಾದ ಸ್ಥಳದಲ್ಲಿ ಜೆಸಿಬಿ ಮೂಲಕ ಹಾಗೂ ಸಿಬ್ಬಂದಿ ಬಳಸಿ ಮಣ್ಣು ಪ್ಯಾಕಿಂಗ್ ಮಾಡಲಾಗಿದೆ. ಮೊದಲು ಅಗೆಯುವ ಪ್ರಕ್ರಿಯೆಯಿಂದ ಕೊನೆಗೆ ಮಣ್ಣು ಮುಚ್ಚುವ ಪ್ರಕ್ರಿಯೆಯವರೆಗೂ ಎಲ್ಲವನ್ನು ಎಸ್ಐಟಿ ವಿಡಿಯೋ ಮಾಡಿಕೊಂಡಿದೆ. ಇನ್ನು ಇವತ್ತು 7ನೇ ಸ್ಪಾಟ್ನಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಒಂದ್ ಕಡೆ ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ ಕುತೂಹಲ ಹೆಚ್ಚು ಮಾಡಿದೆ. ಇನ್ನಷ್ಟು ಅಸ್ಥಿ ಪಂಜರಗಳು ಸಿಗೋದು ಕನ್ಫರ್ಮ್ ಆಗಿದೆ. ಎಲ್ಲ 13 ಜಾಗಗಳಲ್ಲೂ ಉತ್ಖನನ ಮಾಡಿದ ಮೇಲೆ ಅನಾಮಿಕ ತೋರಿಸಿರುವ ಮತ್ತಷ್ಟು ಜಾಗಗಳಲ್ಲಿಯೂ ಹುಡುಕಾಟ ನಡೆಸಲಾಗುತ್ತೆ. ಇದರ ಜೊತೆ ಸಿಕ್ಕ ಅಸ್ಥಿ ಪಂಜರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಅಸ್ಥಿ ಪಂಜರಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಪರೀಕ್ಷೆ ನಡೆಸಲಾಗುತ್ತೆ.